ಹೈಲೈಟ್ ಮಾಡೋ ಅಂಥ ಒಂದು ಕೇಂದ್ರ ಬಿಂದು. ಅಂಥ ಒಂದು ಕೇಂದ್ರ ಬಿಂದುನ ಸರ್ಕಾರ ಇದುವರೆಗೂ ಗಂಭೀರವಾಗಿ ಪರಿಗಣಿಸದೆ ಆ ಕಾಮಗಾರಿ ವಿಳಂಬ ಆಗ್ತಾ ಇದೆ. ಇವತ್ತು ಅದರ ನಂತರದಲ್ಲಿ ಪ್ರಾರಂಭ ಆದ ಜಿಲ್ಲಾಧಿಕಾರಿ ನಿಮ್ಮ ಕಚೇರಿ, ಪೊಲೀಸ್ ಕಮಿಷನರ್ ಕಚೇರಿ, ಜಗಜೀವನ್ ರಾಮ್ ಭವನ, ವಾಲ್ಮೀಕಿ ಭವನ ಇವೆಲ್ಲ ಕಂಪ್ಲೀಟ್ ಆಗಿದೆ. ಅಂಬೇಡ್ಕರ್ ಭವನ ಮಾತ್ರ 12 ವರ್ಷದಿಂದನೂ ನೆನಗುದ್ದಿಗೆ ಬಿದ್ದು ಇನ್ನೂ ಕುಂಠಿತವಾಗಿರೋದು ಕಾರಣ. ಇದರಲ್ಲಿ ಸರ್ಕಾರದ ವೈಫಲ್ಯ, ಜಿಲ್ಲಾಡಳಿತದ ವೈಫಲ್ಯ ಕಲ್ಸಂಡಿಲ್ಲ. ಅವರಿಗೆ ಇದು ಒಂದು ಆಗಬೇಕು ಅನ್ನೋ ಇದಿಲ್ಲದೆ ಹೋದಕ್ಕೆ ಕಾರಣ. ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನನ ಆಚರಿಸೋಕ್ಕೆ ಜಿಲ್ಲಾಡಳಿತಕ್ಕಾಗಲಿ ಸರ್ಕಾರಕ್ಕಾಗಲಿ ನೈತಿಕ ಹೊಣೆಗಾರಿಕೆ ಇಲ್ಲ ಅನ್ನೋ ಕಾರಣ ಇವತ್ತು ನಮ್ಮ ಪ್ರತಿಭಟನೆ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಒಂದು ದಲಿತರ ತೀರಾ ದುಃಖದಲ್ಲಿರಬೇಕಾದಂಥ ದಿನ. ಅಂಥ ದಿನವೂ ಕೂಡ ನಾವು ಸಮುದಾಯ ಭವನದ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿಭಟನೆ ನೀಡಬೇಕು. ನಮ್ಮ ಫೀಲಿಂಗ್ಸನ್ನು, ನಮ್ಮ ಭಾವನೆಗಳನ್ನ, ಶೋಷಿತ ಸಮುದಾಯದ ಅನಿಸಿಕೆಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಸಮುದಾಯ ಭವನ ಕಂಪ್ಲೀಟ್ ಆಗಬೇಕು. 12 ವರ್ಷದಿಂದ ಒಂದು ಗೋಡೆ ಎತ್ತೋದು, 2 ವರ್ಷ ಯಾವಾಗ ಅದನ್ನು ಕಂಪ್ಲೀಟ್ ಮಾಡ್ತೀವಿ? ನಮಗೆ ಅದನ್ನು ಸಂಪೂರ್ಣವಾಗಿ ಭರವಸೆ ಅಲ್ಲ. ಯಾಕೆಂದರೆ ಭರವಸೆ ನಾವು ಇವತ್ತಿನ ರಾಜಕಾರಣದಲ್ಲಿ ಭರವಸೆಗಳನ್ನ ಕೇಳ್ತಾನೆ ಇದ್ದೀವಿ. ಕಳೆದ 75 ವರ್ಷದಿಂದ ಕೇಳಿ ಈ ಸಮುದಾಯ ಏನಾಗಿದೆ ಅಂತ ಅನ್ನೋದಕ್ಕೆ ನಾವೇ ಉದಾಹರಣೆಗಳು. ಅದರಿಂದ ನಮಗೆ ಲಿಖಿತವಾಗಿ ಅದನ್ನು ನೀವು ಕೊಟ್ಟರೆ ಸಮುದಾಯ ಭವನನ ನಾವು ಇಷ್ಟು ದಿನದಲ್ಲಿ ಏಪ್ರಿಲ್ 14 ಒಳಗಡೆ ಮುಗಿಸ್ತೀವಿ ಅಂತ ನಾವು ನಮ್ಮ ಕಾರ್ಯಕ್ರಮನ ನಿಲ್ಲಿಸ್ತೀವಿ. ಇಲ್ಲ ಅಂತಂದರೆ ನಿಮಗೆ ಒಂದು ಜಿಲ್ಲಾಡಳಿತಕ್ಕಾಗಲಿ ಸರ್ಕಾರಕ್ಕೆ ಆಗಲಿ ಒಂದು ನೈತಿಕ ಹಕ್ಕಿಲ್ಲ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಆಚರಿಸೋಕ್ಕೆ. ಅದರಿಂದ ನಿಮಗೆ ತಡೆ ಹೊಡ್ತೀವಿ. ನೀವೇ ಸುಪ್ರೀಂ ಸರ್, ಹಿತರಕ್ಷಣೆ ನೀವೇ ನಮ್ಗೆ ಸರ್ಕಾರ ಕೊಡಿ. ನಮಗೆ ನಾವು ನಿಮ್ಮ ಭರವಸೆಗಳನ್ನ 12 ವರ್ಷದಿಂದ ಕೇಳಿ ಸಾಕಾಗದ. ನಮ್ಗೆ ಇದು ಅದು ಬೇಕಾಗಿಲ್ಲ. ಅದು 15 ವರ್ಷದಿಂದ ಸರ್. ಈಗ ಆ ಸಂದರ್ಭದಲ್ಲಿ ಇವರು ಕೃಷ್ಣ ಅವರು ಕಮಿಟಿನಲ್ಲಿ ಇದ್ದರು, ಎಲ್ಲರೂ ಇದ್ದರು ಸರ್. ಅವತ್ತು ನಾವು ಎಲ್ಲ ಕಮಿಟಿನಲ್ಲಿ ಇದ್ವು. ಪ್ರಾರಂಭ ಆಗುವಾಗಲೇ ಬಹಳ ಆತಂಕ ಇತ್ತು. ಅದು ಅಂಬೇಡ್ಕರ್ ಸಮುದಾಯ ಭವನವನ್ನು 8 ಕೋಟಿ 10 ಕೋಟಿ ವೆಚ್ಚದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಬಾಬು ಜಗಜೀವನ್ ರಾಮ್ ಭವನನ 4 ಕೋಟಿ ವೆಚ್ಚದಲ್ಲಿ ಮಾಡ್ತೀವಿ. ವಾಲ್ಮೀಕಿ ಭವನನ 2 ಕೋಟಿ ವೆಚ್ಚದಲ್ಲಿ ಮಾಡ್ತೀವಿ ಅಂತೇಳಿ ಅವತ್ತಿನ ಜಿಲ್ಲಾಧಿಕಾರಿಗಳು ಮನುವಣ್ಣನವರು ಇದನ್ನು ಪ್ರಾರಂಭ ಮಾಡಿದ್ರು. ಆಗಲೇ ನಮಗೆ ಇದು ಭಾಳ ಆತಂಕವಾಗಿ ಕಾಡ್ತಾ ಇತ್ತು. ಏನು ಇದು ಪ್ರಾರಂಭ ಆಗುತ್ತಾ ಮುಗಿಯುತ್ತಾ ಅಂತ ಅಂದ್ಕೊಂಡು. ಅದಲ್ಲದೆ ಅಲ್ಲಿ ಸ್ಥಳೀಯವಾಗಿ ಇದು ಆರ್ಟ್ ಆಫ್ ಸಿಟಿನಲ್ಲಿ ಇರ್ತಕ್ಕಂಥದ್ದು, ಅದನ್ನು ತಡಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಿ ಈ ದಲಿತರು ಸಮುದಾಯ ಭವನ ಆಗ್ಬಿಟ್ರೆ ಈ ಪ್ರದೇಶ ಎಲ್ಲ ಕೊಳಚೆ ಪ್ರದೇಶ ಆಗ್ಬಿಡ್ತದೆ. ದಲಿತರಿಗೆ ಬಂದರೆ ದೇವರಾಜ ರೋಡ್ನ ಮಾರ್ಕೆಟ್ನ ಅಂಗಡಿ ಮಳಿಗೆಗಳನ್ನೆಲ್ಲ ವ್ಯಾಪಾರ ವಹಿವಾಟುಗಳು ಸ್ಥಗಿತ ಆಗೋಯ್ತವೆ, ಭಯೋತ್ಪಾದನಾ ಚಟುವಟಿಕೆಗಳು ನಡೀತವೆ ಅಂತಕ್ಕಂಥದ್ದನ್ನ ಅವತ್ತೇ ಶುರು ಮಾಡಿದರು. ನಮ್ಮನ್ನೆಲ್ಲ ಒಂಥರ ಗೂಂಡಗಳು ಬಂದು ಸುತ್ತವ್ರೆ ಅಂತ ಅಂದ್ಕೊಂಡು ಎಲ್ಲ ಕರಪತ್ರಗಳನ್ನೆಲ್ಲ ದೇವರಾಜ ರಸ್ತೆಯ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಹಂಚಿದ್ರು. ಬಂದ್ಗೆ ಕರೆ ಕೊಟ್ಟಿದ್ರು, ಆ ಮಾರ್ಕೆಟ್ನ ಬಂದ್ ಮಾಡ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ. ಆ ಕಾರಣದಿಂದ ಏನೋ ಆಗ ಅಡಿಗಲ್ಲಿಟ್ಟಂಥ ಕಾರ್ಯಕ್ರಮಕ್ಕೂ ಕೂಡ ಯಾವ ದಲಿತ ಸಂಘಟನೆಗಳನ್ನಾಗಲಿ ದಲಿತರನ್ನಾಗಲಿ ಯಾರನ್ನೂ ಕೂಡ ಕರೀದಾನೆ ಗೌಪ್ಯವಾಗಿ ಅದನ್ನು ಮಾಡಿದ್ರು. ನಮಗೆ ಅವತ್ತಿಂದಲೂ ಇದು ಅನುಮಾನವೇ. 12 ವರ್ಷ ಕಳೆದಿದೆ ಸರ್. ಆರಂಭದಲ್ಲಿ ಏನು ಅದು ಕಾಲಮಿತಿ ಒಳಗಡೆ ಮುಗಿಸಿದ್ದೇ ಆಗಿದ್ರೆ ಈಗಾಗಲೇ ಏನು 14 ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾರೆ. ಅದ್ರ ಒಳಗಡೆ ಮುಗಿಬೇಕು ಲೆಕ್ಕದಲ್ಲಿ. ಅದಾದ ಮೇಲೆ ಮತ್ತೆ ಇನ್ನೂ 5 ಕೋಟಿಗೆ ಎಸ್ಟಿಮೇಟ್ ಕಳಿಸ್ತೀವಿ ಅಂತಂದರು. 2013 ಸರ್ಕಾರದಲ್ಲಿ ಆಗಲಿಲ್ಲ. ಅದು ನಮ್ಮವರೇ ಇಲ್ಲೇವರೇ ಮುಖ್ಯಮಂತ್ರಿ ಆಗಿದ್ದರು, ಇಲ್ಲೇವರೇ ದಲಿತರೇ ಉಸ್ತುವಾರಿ ಮಂತ್ರಿಗಳಾಗಿದ್ದರು, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಆಗಿದ್ರು. ಆ ಸಂದರ್ಭದಲ್ಲೂ ಅದು ಆಗಲಿಲ್ಲ. ಈಗ ಮೊನ್ನೆ ತನಕ 18 ಕೋಟಿ ಸ್ಯಾಂಕ್ಷನ್ ಆಗಿದೆ, DPR ಅಪ್ರೂವಲ್ ಸಿಕ್ಕಿದೆ, ಶುರು ಮಾಡ್ತೀವಿ ಅಂತಕ್ಕಂಥದ್ದು ಮಾತನ್ನು ಮೂಡ ಕಮಿಷನರ್ ಹೇಳಿದರು. ನಿನ್ನೆ ಆಗಲೇ ಹೊಸ ವಿಚಾರ 27 ಕೋಟಿಗೆ ಮತ್ತೊಂದು DPR ಕಳಿಸ್ತಾ ಇದ್ದೀವಿ. 4 ಹೊಸ DPRಗೆ ಅಪ್ರೂವಲ್ ಸಿಕ್ಕಿ 4 ತಿಂಗಳಿಗೆ 10 ಕೋಟಿ ಇನ್ಕ್ರೀಸ್ ಆಗಿದೆ. ಪುನಃ ಈ ಅವರು ಸಂಬಂಧಪಟ್ಟಂಥ ಸಚಿವರು ನೆಕ್ಸ್ಟ್ ಬಜೆಟ್ನಲ್ಲಿ ಮತ್ತೆ ಇನ್ನು 4 ತಿಂಗಳು ಮುಂದಕ್ಕೆ ಹೋಯ್ತು ಅಂತಂದರೆ ಇನ್ನು 10 ಕೋಟಿ ಮುಂದಕ್ಕೆ ಹೋಯ್ತದೆ. ಅದು ಈ ಥರ ವಿಳಂಬ ಆಗಿ ಅದು ಕುಂತ್ತಾ ತೆವಳ್ತಾ ಬಲಿಕೊಂಡು ಕುಂತ್ಕೊಂಡು ಅಲ್ಲೇ ನಿಂತಿದೆ ಸರ್. ಹಂಗಾಗಿ ನಮಗೆ ಇದನ್ನು ಆರಂಭಿಸಿದಂಥದ್ದು ಸಂಪೂರ್ಣ ಜಿಲ್ಲಾಡಳಿತವೇ. ನಾವು ಯಾವ ರಾಜಕೀಯ ಪಕ್ಷದವರು ನಾವು ಕೇಳಿಲ್ಲ. ಜಿಲ್ಲಾಡಳಿತ ಸೂಪರ್ವೈಸ್ ಮಾಡ್ಕೊಂಡು ಇದನ್ನು ಕಾಲಮಿತಿ ಒಳಗಡೆ ಮುಗಿಸ್ಕೊಡ್ಬೇಕಾಗಿತ್ತು. ಇದರಲ್ಲಿ ವಿಫಲ ಆಗಿದೆ. ಆ ಕಾರಣದಿಂದ ನಾವು ಇವತ್ತು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನಾಗಲಿ ಅವರ ಜನ್ಮ ಜಯಂತಿಯನ್ನಾಗಲಿ ಆಚರಣೆ ನಾವು ಇವತ್ತು ಪ್ರತಿಭಟನೆ ನಾವು ಲಿಖಿತವಾದಂಥ ಭರವಸೆ ಕೊಟ್ಟರೆ ನಮಗೆ ನಮ್ಮದು ಯಾವುದೇ ತಪ್ಪಿರಲ್ಲ. ಈಗ ಅವರು
ಇದಕ್ಕೆ ಕುಂಠಿತಕ್ಕೆ ಕಾರಣ ಏನು ಅಂತೇಳಿ ಅವರು ಜಿಲ್ಲಾಧಿಕಾರಿಗಳು ಸುಪ್ರೀಂ ಇದ್ದಾರೆ ಅವ್ರು ಮಾತಾಡಲಿ. ಸರ್ ಲೋಕಲ್ ಬಾಡಿ ಫಂಡಿಂದ ಮಾಡ್ಬೋದು. ನೀವು ಮನ್ಸು ಮಾಡಿದ್ರೆ ನಾವು ಸರ್ಕಾರ ಏನು ಮಾಡಲಿಲ್ಲ. ಇದು ಲೋಕಲ್ ಬಾಡಿ ಸ್ಥಳೀಯ ಸಂಸ್ಥೆಗಳೇ ಮಾಡಿದ್ದಾವು. ಡಿ ಸಿ ಅವ್ರಿಗೆ ನಾನು ಈ ಕಮಿಟಿ 30 ವರ್ಷ ಇದ್ದೀನಿ. ಈ ಹುಡುಗರು ಸೇರಿ ಆವಾಗ ಸ್ಥಳೀಯ ಸಂಸ್ಥೆಗಳು ಫಂಡು, ಸರ್ಕಾರ ಅಲ್ಲ. ಆಮೇಲೆ ರಾಮದಾಸು ಸರ್ಕಾರ ಕೊಡ್ತಿದೆ ಅಂತ ಹೇಳಿ ಮಾಡೋ. ಈಗ ನೀವು ಮನ್ಸು ಮಾಡಿದ್ರೆ ಮಾಡ್ಬೋದು ಸರ್. ಸ್ಥಳೀಯವಾಗಿ ಈಗ ಡಿ ಸಿ ಸುಪ್ರೀಮು 18% 24% ಕೊಳಿತಾ ಇತ್ತು ದುಡ್ಡು ಕಾರ್ಪೊರೇಷನಲ್ಲಿ. ಇಲ್ಲಪ್ಪ ಇದರಲ್ಲಿ ನೀವು ಸರ್ಕಾರ ಇದರಲ್ಲೇ ಮಾಡ್ಬೋದು ಸರ್. ಬೇಕಾದ್ರೆ ಸಲಹೆ ಕೊಡೋದು ಕೊಡ್ತೀನಪ್ಪ, ನೀವು ಬಂದರೆ ನೀವು ಸರ್ಕಾರ ಇದರಲ್ಲೇ ಮಾಡ್ಬೋದು. ಹಂಗೆ ಮಾಡಿತ್ತು ಮಣಿವಣ್ಣ, ನಾವೆಲ್ಲ ಮಾಡಿತ್ತು. ಕಾರ್ಪೊರೇಷನ್ ಲೋಕಲ್ ಬಾಡೀಸ್ ತಗೊಂಡೇ ಮಾಡಿತ್ತು. ಮಣಿವಣ್ಣ ಕೇಳಿದ್ರು, ಸರ್ಕಾರದ ಇನ್ನೂ ಅಪ್ರೂವಲ್ ಕೊಟ್ಟಿಲ್ಲ ಅಡ್ಮಿನಿಸ್ಟ್ರೇಟರ್ ಇಲ್ಲೇ